ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಕೇಳಿ. ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ FM ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಸರಣಿಯ 65ನೆಯ ಸಂಚಿಕೆ ಸ್ವಚ್ಛತಾ ಪ್ರೇರಕಿ ಯಶೋಧ ಹಾಗೂ ಜಲಸಾಕ್ಷರತೆಯ ಪ್ರೇರಕಿ ಜಯ HC ಅವರ ಅನುಭವ ಕಥನ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಯಶೋಧ ಯಾವುದೇ ಔಪಚಾರಿಕ ಶಿಕ್ಷಣ ಪಡೆದವರಲ್ಲ. 3 ದಶಕಗಳ ಹಿಂದೆ ಸಾಕ್ಷರತೆಯ ಸಂಘಟನೆಗೆ ಸೇರಿ ಅಕ್ಷರ ಕಲಿತರು, ಲೋಕಜ್ಞಾನ ಪಡೆದರು. ತಾನು ಬದಲಾಗಬೇಕು, ಹೊಸ ಬದುಕು ಕಂಡುಕೊಳ್ಳಬೇಕು ಎಂಬ ಉದ್ದೇಶದಿಂದ ಅಂದಿನಿಂದಲೇ ಕಾರ್ಯೋನ್ಮುಖರಾದರು. ಇವರಿಗೆ ಪ್ರೇರಣೆ ನೀಡಿದ್ದು ಮಂಗಳೂರಿನ ಜನಶಿಕ್ಷಣ ಟ್ರಸ್ಟ್ ಸಂಸ್ಥೆ. ಯಶೋಧ ಅವರ 3 ದಶಕಗಳ ಸಾಧನೆ ನಿಜಕ್ಕೂ ಬೆರಗಾಗುವಂತಹದ್ದು. ಬದಲಾವಣೆ ಮೊದಲು ನಮ್ಮಿಂದಲೇ ಎಂಬುದನ್ನು ಬಲವಾಗಿ ನಂಬಿದವರು ಯಶೋಧ. ಯಶೋಧ ಅಂತ ಬೆಳ್ತಂಗಡಿ ತಾಲೂಕಿನ ಲಾಯ್ಲ ಗ್ರಾಮದಲ್ಲಿದ್ದೇನೆ. ನಮಗೆ ಪಂಚಾಯಿತಿ ಕೂಡ ಲಾಯ್ಲ ಪಂಚಾಯಿತಿ. ನಾನು ಸ್ವಚ್ಛತಾ ಪ್ರೇರಕೆಯಾಗಿ ಈಗ ಪಂಚಾಯಿತಿಯಲ್ಲಿದ್ದೇನೆ. ಈ ಸ್ವಚ್ಛತೆಯ ಬಗ್ಗೆ ಹೇಗೆಂದರೆ, ಮೊದಲಾಗಿ ಶೌಚಾಲಯದ ಬಗ್ಗೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ಶೌಚಾಲಯ ಅತ್ಯಗತ್ಯ. ಪ್ರತಿಯೊಬ್ಬರು ಮನೆಗೆಂದು ತಂಡಾಸ ಅಂತ ಹೇಳುವ ಘೋಷಣೆಯ ಪ್ರಕಾರ ನಾವು ಮನೆಗೆಂದು ಶೌಚಾಲಯ ಕಟ್ಟಲೇಬೇಕು. ನಮಗೆ ಅಡಿಗೆ ಮನೆಯ ಎಷ್ಟು ಉಪಯೋಗವೋ ಅದಲ್ಲದೆ ದೇವರ ಮನೆ ಎಷ್ಟು ಉಪಯೋಗವೋ ಅದಕ್ಕಿಂತ ಮೇಲಾಗಿ ನಮಗೆ ಶೌಚಾಲಯ ಅತ್ಯಗತ್ಯ. ನಾವು ಬಯಲಲ್ಲಿ ಶೌಚಾಲಯ ಮಾಡಿದರೆ ನಮಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಅದಲ್ಲದೆ ನಮ್ಮ ಏರಿಯಾವನ್ನು ನಾವು ದುರ್ವಾಸನೆ, ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ನಾವು ಹಣ ಕೊಟ್ಟು ಬೇರೆ ಬೇರೆ ವಸ್ತುಗಳನ್ನು ತಗೊಳ್ಳಬಹುದು. ಇದು ಕೂಡ ಹಾಗೆ ನಾವು ಹಣ ಖರ್ಚು ಮಾಡಲಿಕ್ಕೆ ನಮಗೆ ಸಾಧ್ಯತೆ ಆಗೋದು. ಹೇಗೆಂದರೆ ನಾವು ಹಣ ಕೊಟ್ಟು ಕಾಯಿಲೆ, ನಾವು ಮಲ ಕೊಟ್ಟು ಕಾಯಿಲೆಯನ್ನು ತಗೊಳ್ಳುವುದು. ಹಾಗೆ ನಾವು ಬಯಲು ಶೌಚವನ್ನು ದೂರ ಮಾಡಿ ನಾವು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲೇಬೇಕು. ಅದಲ್ಲದೆ ನಾನು ಮನೆಯಲ್ಲಿ ನನಗೆ ಬರೀ ಆವಾಗ ನಮಗೆ ಆಗಿದ್ದು 1200 ರೂಪಾಯಿ ಮಾತ್ರ ನಮಗೆ ಸಿಕ್ಕಿದ್ದು. ಆವಾಗದ ಕಾಲದಲ್ಲಿ ಅದು ಆಗಿದೆ. ನಾನು ಆವತ್ತೇ ಶೌಚಾಲಯ ಮನೆ ಕಟ್ಟುವಾಗಲೇ ಶೌಚಾಲಯವನ್ನು ಮಾಡಿಕೊಂಡಿದ್ದೇನೆ. ನಾನು ಶೌಚಾಲಯ ಮಾಡಿದ್ದೇನೆ. ಇಲ್ಲದವರಿಗೆ ಇದರ ಮಾಹಿತಿಯನ್ನು ಹೇಗೆಂದರೆ, ನಾವು ಸ್ವಸಹಾಯ ಗುಂಪುಗಳನ್ನು ಕೂಡ ಹೇಗೆಂದರೆ ಸಾಕ್ಷರತೆಯಲ್ಲಿ ಇರುವಾಗಲೇ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದಂಥ ಗುಂಪುಗಳು ಉಂಟು. ಈ ಗುಂಪಲ್ಲಿ ಕೂಡ ಸದಸ್ಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಮೊದಲಾಗಿ ಶೌಚಾಲಯದ ಬಗೆಯ ಮಾಹಿತಿಯನ್ನೇ ನೀಡಿಕೊಂಡು ಬಂದಿದ್ದೇವೆ. ಸಂಪೂರ್ಣ ಸ್ವಚ್ಛತಾ ಆಂದೋಲನ ಮೊದಲ ಹಂತದಲ್ಲಿ ಆರಂಭವಾದಾಗ ಶೌಚಾಲಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ತಮ್ಮ ಗ್ರಾಮದ ಶಾಲೆ, ಅಂಗನವಾಡಿಗಳಲ್ಲಿ ಶೌಚಾಲಯ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸಿದರು. ಮನೆ ಮನೆಗೆ ಭೇಟಿ ನೀಡಿದರು. ಮೊದಲು ತಮ್ಮ ಮನೆಯಲ್ಲಿ ಶೌಚಾಲಯ ಕಟ್ಟಿಸಿಕೊಂಡು ಅದನ್ನು ಬಳಸಲು ಆರಂಭಿಸಿದರು. ನಾನು ಪ್ರೇರಕೆಯಾಗಿ ಶೌಚಾಲಯದ ಬಗ್ಗೆ ಎಲ್ಲ ಕಡೆಯಲ್ಲೂ ಈ ಮಾಹಿತಿಯನ್ನು ಸದಸ್ಯರಿಗೆ ನೀಡಿದ್ದೇನೆ. ಅಂಗನವಾಡಿಯ ಮಕ್ಕಳಿಂದ ಬಂದು ಶಾಲೆಯ ಮಕ್ಕಳಿಗೆ ಕೂಡ ಈ ಮಾಹಿತಿಯನ್ನು ನೀಡಿ ನಾನು ಶೌಚಾಲಯ ಮನೆಗೊಂದು ಆಗಲೇಬೇಕಂತ ಹೇಳುವ ಘೋಷಣೆಯ ಪ್ರಕಾರ ಕೂಡ ನಾವು ಮಕ್ಕಳೊಂದಿಗೆ ಬೆರೆತು ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಿ ಮಾಡಿಕೊಂಡಿದ್ದೇವೆ.
ಮೊದಲಾಗಿ ನಮಗೆ ಇದ್ದದ್ದು ಶೌಚಾಲಯಕ್ಕೆ ಒಂದೇ ಗುಂಡಿ, ಹೇಗೆಂದರೆ 5 ಫೀಟ್ ಅಗಲ 8 ಫೀಟ್ ಆಳ ಅಂತ ಹೇಳಿ ಇದ್ದದ್ದು, ಹಾಗೆ ಮಾಡಿದ್ದೇವೆ. ಈಗ ಕೆಲವರು ಅನುಕೂಲಕ್ಕೆ ತಕ್ಕವಾಗಿ ಮಾಡಿಕೊಳ್ತಾರೆ, 2 ಗುಂಡಿಯನ್ನು ಕೂಡ ಮಾಡ್ತಾರೆ. ಹೇಗೆಂದರೆ ಅದು ಒಂದು ಸಲ ಸಣ್ಣ ಗುಂಡಿ ಮಾಡಿದರೆ ಒಂದು ಸಲ ತುಂಬಿ ಹೋದರೆ ಕಷ್ಟ ಆಗ್ತದೆ ಅಂತ ಹೇಳುವ ಪ್ರಕಾರದಲ್ಲಿ ಅವರು 2 ಗುಂಡಿಯನ್ನು ಕೂಡ ಮಾಡಿದ್ದಾರೆ. ಹೇಗೆಂದರೆ ನಮಗೆ ಧರ್ಮಸ್ಥಳ ಯೋಜನೆಯಲ್ಲಿ ಫಸ್ಟಿಗೆ ಆಗಿ 2 ಗುಂಡಿಯ ಶೌಚಾಲಯ ಅಂತ ಇತ್ತು. ಹೇಗೆಂದರೆ ಒಂದು ಶೌಚಾಲಯವನ್ನು ಮಾಡಿ ಅದು ತುಂಬಿದ ನಂತರ ಅದನ್ನು ಮುಚ್ಚಿ ಆನಂತರ 2ನೇ ಗುಂಡಿಗೆ ನಾವು ಬಿಟ್ಟು ಆವಾಗ ಅದರಲ್ಲಿ ಫುಲ್ ಆಗುವಾಗ ಇದು ಒಣಗಿ ಹೋಗ್ತಿತ್ತು. ಒಣಗಿದ ನಂತರ ಅದನ್ನು ತೆಗೆಯುವಾಗ ನಮಗೆ ಏನೂ ವಾಸನೆ ಇಲ್ಲ, ಮಣ್ಣಿಗೆ ಸರಿಯಾಗಿ ಆಗ್ತಿತ್ತು. ಆ ನಂತರ ಅದನ್ನು ಕ್ಲೀನ್ ಮಾಡಿ ಇದು ತುಂಬುವಾಗ ಅದು ಓಪನ್ ಹಾಗೆ ಮಾಡಿದೆವು ಮೊದಲು ನಾವು. ಹೇಗೆಂದರೆ ಮೊದಲು ಯೋಜನೆಯಲ್ಲಿ ಕೂಡ ನಮಗೆ ಅದೇ ರೀತಿಯ ಮಾಹಿತಿಗಳು ಇತ್ತು. ಯಶೋಧ ಸ್ವಸಹಾಯ ಸಂಘದ ಸದಸ್ಯರೂ ಹೌದು. ತ್ಯಾಜ್ಯ ನಿರ್ವಹಣೆಯಲ್ಲಿ ಗ್ರಾಮ ಪಂಚಾಯತ್ ಎದುರಿಸುವ ಸಮಸ್ಯೆಯನ್ನು ಅರಿತು ಈ ಕಾರ್ಯದಲ್ಲೂ ತಮ್ಮನ್ನು ತೊಡಗಿಸಿಕೊಂಡರು. ಮನೆ ಮನೆಗೆ ಭೇಟಿ ನೀಡಿ ಪ್ಲಾಸ್ಟಿಕ್ನಂತಹ ಕರಗದೇ ಇರುವ ತ್ಯಾಜ್ಯವನ್ನು ಮನೆ ಮಟ್ಟದಲ್ಲೇ ಸಂಗ್ರಹಿಸಿ ವಿಲೇವಾರಿ ಮಾಡುವ ಬಗ್ಗೆ ಜಾಗೃತಿ ಮೂಡಿಸಿದರು. ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಿಸಾಡುವ ಜನರಿಗೆ ಮನವರಿಕೆ ಮಾಡಿದರು. ಸ್ವತಃ ಮನೆಯಲ್ಲೇ ಮಕ್ಕಳಿಗೂ ಕೂಡ ಈ ಬಗ್ಗೆ ಅರಿವು ಮೂಡಿಸಿದರು. ಪ್ಲಾಸ್ಟಿಕ್ಕಿನ ಬಗ್ಗೆ ಸಾಧಾರಣ ನಾನೊಂದು 200 ಮನೆ ಭೇಟಿ ಮಾಡಿದ್ದೇನೆ. ಹೇಗೆಂದರೆ ಮೊದಲು ನನ್ನ ಮನೆಗೆ ತಂದಂಥ ಪ್ಲಾಸ್ಟಿಕ್ಕನ್ನು ಯಾವ ರೀತಿ ಮಾಡಿದ್ದೇನೆ ಅಂತ, ನಾನು ಅಂಗಡಿಯಿಂದ ತಂದಂಥ ಪ್ಲಾಸ್ಟಿಕ್ಗಳನ್ನು ಅದನ್ನು ಒಲೆಗೆ ಹಾಕದೆ, ಹೇಗೆಂದರೆ ಮಾರಕ ರೋಗ ನಾನು ಮಾಹಿತಿಯನ್ನು ಪಡ್ಕೊಂಡೆ, ಯಾವ ಎಲ್ಲ ರೋಗ ಬರ್ತದೆ, ಏನೆಲ್ಲ ಅನಾಹುತ ಆಗ್ತದೆ, ಕ್ಯಾನ್ಸರ್ ಬರ್ತದೆ ಅಂತ ಮಾಹಿತಿಯನ್ನು ಪಡ್ಕೊಂಡೆ. ಆನಂತರ ನಮಗೆ ಆಯಿತು ನಾವೇ ಇದು ಕಾಯಿಲೆಯನ್ನು ತೆಗೊಳ್ಳುವುದು ಅಂತ ಹೇಳುವ ಒಂದು ಉದ್ದೇಶದಲ್ಲಿ ನಾನು ಅಂಗಡಿಯಿಂದ ತಂದಂಥ ಪ್ಲಾಸ್ಟಿಕ್ಗಳನ್ನು ಹಾಗೆಯೇ ಮಡಿಚಿ ಎಲ್ಲ ಇಟ್ಟು ಅದನ್ನೊಂದು ಪ್ಯಾಕ್ ಮಾಡಿದೆ. ಪ್ಯಾಕ್ ಮಾಡಿ ಆ ಪ್ಲಾಸ್ಟಿಕ್ಕಿನ ಕವರನ್ನು ಒಂದು ಬ್ರೆಡ್ಡಿನ ಹಾಗೆ ಅದನ್ನೊಂದು 4 ಮೂಲೆ ಮಡಿಚಿ ನಾನು ಆ ಪ್ಲಾಸ್ಟಿಕ್ಕನ್ನು ಕಟ್ಟಿ ಮೊದಲಾಗಿ ನನಗೆ ತಲೆಗೆ ಹೋಯಿತು, ಇದು ದೊಡ್ಡವರಿಗೆ ಈ ಮಾಹಿತಿಯನ್ನು ಕೊಡುವುದಕ್ಕಿಂತ ಮಕ್ಕಳಿಂದ ಮನೆಗೆ ಮುಟ್ಟಬೇಕು ಅಂತ ಹೇಳುವ ಒಂದು ಉದ್ದೇಶದಲ್ಲಿ ಅಂಗನವಾಡಿಯ ಮಕ್ಕಳಿಗೆ ಮೊದಲು ಮಾಹಿತಿಯನ್ನು ಕೊಟ್ಟೆವು. ಹೇಗೆಂದರೆ ಈ ಪ್ಲಾಸ್ಟಿಕ್ಕಿನ ಬಗ್ಗೆ ದೊಡ್ಡ ಪ್ಲಾಸ್ಟಿಕ್ಕಿನ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಆಗೋದಿಲ್ಲ ಸಣ್ಣ ಮಕ್ಕಳು. ಅದಕ್ಕೆ ಮಕ್ಕಳಿಗೆ ಹೇಳಿದೆ, ಮಕ್ಕಳೇ ನೀವು ಚಾಕ್ಲೇಟ್ ತಿಂದ ಕಾಗದವನ್ನು ಏನು ಮಾಡುತ್ತೀರಿ ಅಂತ. ಆವಾಗ ಮಕ್ಕಳು ಹೇಳಿದರು ಬಿಸಾಡ್ತೇವೆ ಅಂತ. ಆವಾಗ ಮಕ್ಕಳಿಗೆ ಅದರ ಮಾಹಿತಿಯನ್ನು ನೀಡಿದೆ. ಯಾವತ್ತು ನಾವು ಪ್ಲಾಸ್ಟಿಕ್ಕನ್ನು ಬಿಸಾಡಬಾರದು, ನಮ್ಮ ಗ್ರಾಮವನ್ನು ಸ್ವಚ್ಛ ಗ್ರಾಮವಾಗಿ ಮಾಡಬೇಕಂತ ಮಕ್ಕಳಿಗೆ ಮೊದಲಾಗಿ ಮಾಹಿತಿಯನ್ನು ಕೊಟ್ಟು, ಬೆಂಕಿಗೆ ಹಾಕಿದರೆ ಕ್ಯಾನ್ಸರ್ ಬರ್ತದೆ ಎಲ್ಲ. ಏಕೆಂದರೆ ದೊಡ್ಡ ಮಾತನ್ನು ಹೇಳಲಿಕ್ಕೆ ಮಕ್ಕಳಿಗೆ, ಸಣ್ಣ ಪುಟ್ಟ ಮಕ್ಕಳಿಗೆ ಆಗೋದಿಲ್ಲ. ಹಾಗೆ ಕೆಲವು ಮಕ್ಕಳು ನಮಗೆ ಟೀಚರ್ ಬಂದಿದ್ದರು ಒಬ್ಬರು, ಅದು ಬೆಂಕಿಗೆ ಹಾಕಬಾರ್ದಂತೆ. ಮಕ್ಕಳು ಅಂಗನವಾಡಿಗೆ ಬರುವಾಗ ಕಿಸೆಯಲ್ಲಿ ಯಾರಾದರೂ ಮಕ್ಕಳ ಬರ್ತ್ಡೇ ಇರುವಾಗ ಕಿಸೆಯಲ್ಲಿ ಅದನ್ನು ಚಾಕ್ಲೇಟಿನ ಕಾಗದ ಹಾಕಿಕೊಂಡು ಮನೆಗೆ ಬರುತ್ತಿದ್ದರು. ಆನಂತರ ಮಕ್ಕಳಿಂದ ಆಯಿತು. ಆನಂತರ ದೊಡ್ಡ ಕ್ಲಾಸಿಗೆ 1ನೇಯಿಂದ 8ನೇ ತರಗತಿ ತನಕ ಇದ್ದ ಶಾಲೆಗಳಿಗೆ ಹೋಗಿ ಶಾಲೆಯಲ್ಲಿ ಮಕ್ಕಳಿಗೆ ಮಾಹಿತಿಯನ್ನು ಕೊಟ್ಟೆ. ಆವಾಗ ನಾವು ಅಂಗಡಿಯಿಂದ ತಂದಂಥ ಪ್ಲಾಸ್ಟಿಕ್ಕಿನ ಬಗ್ಗೆ ಮಾಹಿತಿಯನ್ನು ಆ ಮಕ್ಕಳಿಗೆ ಕೊಟ್ಟೆವು. ಹೇಗೆಂದರೆ ಆ ಮಕ್ಕಳಿಗೆ ಗೊತ್ತಾಗ್ತದೆ. ಅದಲ್ಲದೆ ನಾನು ಮಕ್ಕಳಿಗೆ ಮಾಹಿತಿ ಕೊಡುವಾಗ ಒಂದು ಮಾತನ್ನು ಹೇಳಿದೆ, ಈ ಪ್ಲಾಸ್ಟಿಕ್ಕನ್ನು ಮನೆಗೆ ತಂದ ಪ್ಲಾಸ್ಟಿಕ್ಕನ್ನು ನೀವು ಅದನ್ನು ಬೇರೆ ಮಾಡಿ ಕಟ್ಟಿ ಪಂಚಾಯಿತಿಗೆ ತಂದು ಕೊಟ್ಟರೆ ಯಾರು ಜಾಸ್ತಿ ಮಾಡಿ ಮನೆಗೆ ತಂದ ಪ್ಲಾಸ್ಟಿಕ್ ಮಾತ್ರ ಅಂಗಳದಲ್ಲಿ ಮಾರ್ಗದಲ್ಲಿ ಇದೆ ಅಂತ ಹೇಳಿ ಆ ಕೊಳಚೆ ಪ್ಲಾಸ್ಟಿಕ್ಕನ್ನು ಹೆಕ್ಕುವುದಲ್ಲ, ಅದು ಬೇರೆಯೇ. ನಾವು ಕ್ಲೀನ್ ಆದ ಪ್ಲಾಸ್ಟಿಕ್ಕನ್ನು ಬೇರೆ ಮನೆಗೆ ಸಾಮಾನು ತಂದಂಥ ಪ್ಲಾಸ್ಟಿಕ್ಕನ್ನು ಅತಿ ಹೆಚ್ಚಾಗಿ ಯಾರು ತಂದು ಕೊಡ್ತಾರೆ ಅವರಿಗೆ ಪ್ರೈಸ್ ಕೊಡ್ತೇನೆ ಅಂತ ಹೇಳಿದೆ. ಮಕ್ಕಳಲ್ಲಿ 1st 2nd 3rd ಪ್ರೈಸ್ ಕೊಡ್ತೇವೆ ಅಂತ. ಮಕ್ಕಳಿಗೆ ಕುತೂಹಲ ಬಂತು. ಬೇರೆಯವರಿಗೆ ಹೇಳೋದಿಲ್ಲ. ನಾನು ನನ್ನ ಮನೆಯಲ್ಲಿ ನನ್ನ ಮೊಮ್ಮಗನಿಗೆ ಅದನ್ನು ಮೊದಲು ಮನೆಯಲ್ಲಿ ಮಾಡಿದ್ದೇನೆ. ಅದಲ್ಲದೆ ಅವನು ಮೊನ್ನೆ ಶಾಲೆಯಲ್ಲಿ ಕೂಡ ಸ್ವಚ್ಛತೆ ಬಗ್ಗೆ ಮಾಹಿತಿ ಕೇಳುವಾಗ ಕೂಡ ಹೇಳಿದ್ದಾನೆ. ಅವನು ಯಾರೇ ಮಕ್ಕಳ ಶಾಲೆಯಲ್ಲಿ ಚಾಕ್ಲೇಟ್ ತಿಂದು ಪ್ಲಾಸ್ಟಿಕ್ ಅಲ್ಲಿ ಇರಲಿ, ಎಲ್ಲ ಮಕ್ಕಳ ಕೈಯಿಂದ ಪ್ಲಾಸ್ಟಿಕ್ಕನ್ನು 2 ಗಿಸೆಯಲ್ಲಿ ತುಂಬಿಸಿ ಮನೆಗೆ ತರ್ತಿದ್ದ. ನಾನು ಅದೇ ಪ್ಲಾಸ್ಟಿಕ್ಕನ್ನು ಎಂತ ಮಾಡಿದೆ, ಒಂದು ಕ್ಲೀನೇ ಇರುವುದು ಮನೆಯಲ್ಲಿ,
ಕಣ್ಣಿಗೆ ಆಕಾರ ಕಾಣುವಂಥ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ಅದಕ್ಕೆ ಸ್ಟಪ್ಲರ್ ಹಾಕಿ ಮಕ್ಕಳಿಗೆ ಶಾಲೆಗೆ ಮತ್ತೊಂದು ಸಲ ಮಾಹಿತಿ ಕೊಡಲಿಕ್ಕೆ ಹೋಗುವಾಗ ಈ ಪ್ಲಾಸ್ಟಿಕ್ ಚಾಕ್ಲೇಟ್ ತಿಂದ ಕಾಗದವನ್ನು ಯಾವ ರೀತಿ ಇಟ್ಟುಕೊಳ್ಬೇಕಂತ ಹೇಳಿ ಮಕ್ಕಳಿಗೆ ಮಾಹಿತಿಯನ್ನು ಕೊಟ್ಟು ಇದನ್ನು ತೋರಿಸಿದೆ. ಮಕ್ಕಳ ಹತ್ರ ಕೇಳಿದೆ. ಮಕ್ಕಳ ಗ್ರಾಮ ಸಭೆ ಆಗುವಾಗ ಮಕ್ಕಳಿಗೆ ಕೂಡ ನಾನು ಮಾಹಿತಿಯನ್ನು ಕೊಟ್ಟೆ. ಮಕ್ಕಳ ಹತ್ರ ಕೇಳಿದೆ, ಇದು ಯಾರು ಮಾಡಿದಂಥ ಪ್ಲಾಸ್ಟಿಕ್ ಚಾಕ್ಲೇಟ್ ಕಾಗದ ತಂದು ಈ ರೀತಿ ಮಾಡಿದ್ದು ಅಂತ. ಅದಕ್ಕೆ ಮಕ್ಕಳೆಲ್ಲ ಹೇಳಿದರು, ಅದು ಸಮರ್ಥ ತಂದು ಮಾಡಿ. ನನಗೆ ತುಂಬ ಹೆಮ್ಮೆ ಆಯಿತು. ಹೇಗೆಂದರೆ ನಮ್ಮ ಮನೆಯಿಂದಲೇ ಮೊದಲು ಸ್ಟಾರ್ಟ್ ಆದರೆ ಅದು ಖಂಡಿತವಾಗಿ ಗ್ರಾಮದಿಂದ ತಾಲೂಕಿಗೆ ಹೋಗ್ತದೆ, ತಾಲೂಕಿನಿಂದ ರಾಜ್ಯಕ್ಕೆ ಹೋಗ್ತದೆ. ಹೇಗೆಂದರೆ ಪ್ರತಿಯೊಂದು ಮಗು ಕೂಡ ಮಕ್ಕಳಿಗೆ ಸುರಿಗೆ ಕೇಳುವಾಗ ಹೇಳ್ತಿದ್ರು ಪ್ಲಾಸ್ಟಿಕನ್ನು, ಅಮ್ಮ ಬೆಂದರಿದ ದಿಕ್ಕೆಲಿಗೆ ಪಾಡುವೇರು, ಅಮ್ಮ ದಿಕ್ಕೆಲಿಗೆ ಪೊತ್ತಿಜಿನ ದಿಕ್ಕೆಲಿಗೆ ಪಾಡುವೇರು ಅಂತ ಮಕ್ಕಳು ಹೇಳ್ತಿದ್ರು. ಆವಾಗ ನಾನು ಮಕ್ಕಳಿಗೆ ಹೇಳಿದೆ, ನೀವು ಪ್ಲಾಸ್ಟಿಕನ್ನು ತಾಯಿಯಂದಿರಿಗೆ ಹೋಗಿ ಒಳಗೆ ಹಾಕಲಿಕ್ಕೆ ಬಿಡಬಾರ್ದು. ನೀವು ಉದಾಹರಣೆಗೆ ನೀವೇ ಅದನ್ನು ಪರೀಕ್ಷೆ ಮಾಡಿ. ಹೇಗೆಂದರೆ ನಾವು ಒಲೆಗೆ ಹಾಕಿ ಅದು ಬೆಂಕಿ ಹಾರಿ ಹೋದರೆ ನಾವು ಅದನ್ನು ಒಂದು ಊದುವಾಗ, ಬೆಂಕಿ ಉರಿಬೇಕಂತ ಊದುವಾಗ ಹೇಗೆ ಆಗ್ತದೆ, ನಮ್ಮ ಗಂಟಲಿನಲ್ಲಿ ಉರಿ ಬರ್ತದೆ, ಅದು ನಮಗೆ ಕಾಯಿಲೆಗೆ ಕಾರಣ ಆಗ್ತದೆ ಅಂತ ಮಕ್ಕಳಿಗೆ ಹೇಳಿದೆ. ಮಕ್ಕಳೇ ಹೋಗಿ ಅಮ್ಮ ಪ್ಲಾಸ್ಟಿಕ್ಕನ್ನು ಬೆಂಕಿಗೆ ಹಾಕಬೇಡಿ, ನಮಗೆ ಎಲ್ಲ ನಾವು ಕಟ್ಟಿ ನಾವು ಪಂಚಾಯಿತಿಗೆ ಕೊಡ್ತೇವೆ ಅಂತ. ಆವಾಗ ಈ ಮಕ್ಕಳು ತಂದು ನನಗೆ, ನಾನು ಪಂಚಾಯಿತಿಯಲ್ಲಿ ಸ್ವಚ್ಛತಾ ಪ್ರೇರಕಿಯಾಗಿ ಇರುವಾಗ ಮಕ್ಕಳು ತಂದು, ಮೇಡಮ್ ನಮ್ಮದು ತುಂಬ ಉಂಟು ಪ್ಲಾಸ್ಟಿಕ್ ತುಂಬ ಉಂಟು ಅಂತ. ಕೆಲವು ಮಕ್ಕಳಿಗೆ ಅದನ್ನು ಕಟ್ಟಲಿಕ್ಕೆ ಗೊತ್ತಿಲ್ಲ, ಇಲ್ಲ ಅದನ್ನು ಚೆಂದ ಮಾಡಿ ಹೀಗೆ ಪ್ಯಾಕ್ ಮಾಡಬೇಕಂತ ಹೇಳಿ ಮಕ್ಕಳಿಗೆ ಅಲ್ಲಿ ಅದನ್ನು ಬಿಡಿಸಿ ತೋರಿಸಿದ್ದೆ. ಆಯಿತು, ನಾವು ಸರಿ ಮಾಡಿ ಅದನ್ನು ನಾಳೆ ತರ್ತೇವೆ ಅಂತ. ಹಾಗೆ ಮಕ್ಕಳು ಪ್ಲಾಸ್ಟಿಕ್ಕನ್ನು ನಮ್ಮ ಪಂಚಾಯಿತಿಗೆ ತಂದು ಕೊಡ್ತಾ ಇದ್ದರು. ಈಗಲೂ ನವಸಾಕ್ಷರ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದಾರೆ ಯಶೋಧ. ಪ್ರೇರಕಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ತಮ್ಮ ಜೊತೆಗೆ ಇತರರನ್ನು ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಸುತ್ತಿದ್ದಾರೆ. ಇದರಲ್ಲೇ ನೆಮ್ಮದಿ ಕಂಡುಕೊಂಡಿದ್ದಾರೆ ಯಶೋಧ. ನಾನು ಒಂದು ಸಾಧಾರಣ ಮೊದಲಾಗಿ ನಮ್ಮ ಗ್ರಾಮದಿಂದ ಅದು ಬರಬೇಕು, ಮತ್ತೆ ತಾಲೂಕಿಗೆ ಹೋಗಬೇಕು. ನಮ್ಮ ಗ್ರಾಮದ್ದು ಒಂದು 3-4 ಶಾಲೆಯಲ್ಲಿ 8 ಅಂಗನವಾಡಿಯಲ್ಲಿ 4 ಶಾಲೆಯಲ್ಲಿ ನಾನು ಅದರ ಮಾಹಿತಿಯನ್ನು ಕೊಟ್ಟೆ. ಆ ನಂತರ ನಾನು ಈ ಪ್ಲಾಸ್ಟಿಕ್ಕಿನ ಬಗ್ಗೆ ಬೆಂಕಿಗೆ ಹಾಕಬಾರ್ದು, ಸುಡಬಾರದು, ಅದನ್ನು ಹಗ್ದು ಮಣ್ಣಿನ ಅಡಿಗೆ ಹಾಕಬಾರ್ದಂತ ಹೇಳುವ ಒಂದು ಮಾತಿನ ಮನೆ ಭೇಟಿ ಮಾಡಿದೆ. ಏಕೆಂದರೆ ನಾವು ಇವತ್ತು ಪ್ಲಾಸ್ಟಿಕ್ಕನ್ನು ಮಣ್ಣಿಗೆ ಹಾಕಿದರೆ ನಮ್ಮ ಪ್ರಕೃತಿಗೆ, ನಮ್ಮ ಪರಿಸರದ ಒಂದು ತರಕಾರಿ ಬೀಜ, ತೆಂಗಿನ ಮರಕ್ಕೆ ಎಷ್ಟು ಹಾನಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೇಗೆಂದರೆ ನಮಗೆ ಅದು ನೀರು ಇಂಗಿ ಮಣ್ಣಿನ ಅಡಿಗೆ ಹೋಗೋದಿಲ್ಲ. ಈ ಪ್ಲಾಸ್ಟಿಕ್ ಇದ್ದ ಕಾರಣದಿಂದ ಅದು ಮೇಲೆಯೇ ನಿಂತು ಆ ನೀರು ಹರಿದು ಹೋಗೋದಲ್ಲದೆ ಭೂಮಿಗೆ ಇಂಗುವುದಿಲ್ಲ. ಭೂಮಿಗೆ ಇಂಗಿದ್ರೆ ಮಾತ್ರ ನಮಗೆ ನೀರಿನ ಅಂತರ್ಜಲ ಹೆಚ್ಚಿಸಲು ಸಾಧ್ಯವಾಗ್ತದೆ. ಒಳ್ಳೆ ರೀತಿಯ ತರಕಾರಿಯನ್ನು ನಾವು ಪಡೀಲಿಕ್ಕೆ ಆಗ್ತದೆ, ಒಳ್ಳೆ ರೀತಿಯ ತೆಂಗಿನಕಾಯಿಯನ್ನು ಪಡೀಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ನಾವು 10 ವರ್ಷ ಬಿಟ್ಟು ನಾವು ತೆಂಗಿನ ಬುಡದು ಮಣ್ಣು ತೆಗೆಯುವಾಗ ಅದರಲ್ಲಿ ಕರಗುವುದಿಲ್ಲ, ಹಾಗೇ ಇರ್ತದೆ. ಅದಲ್ಲದೆ ಮನೆಗೆ ಹೋಗಿ ನಾನು ನಮಗೆ ಜನಶಿಕ್ಷಣ ಟ್ರಸ್ಟ್ ಇಲ್ಲಿಂದ ನಮಗೆ ಮನೆ ಭೇಟಿ ಮಾಡಲಿಕ್ಕೆ ಅಂತ ಹೇಳಿದರು. ಹೇಗೆಂದರೆ ಪ್ಲಾಸ್ಟಿಕ್ಕಿನ ಒಂದು ಘೋಷಣಾ ಪತ್ರವನ್ನು ಕೊಟ್ಟರು. ಆ ಘೋಷಣಾ ಪತ್ರವನ್ನು ಹಿಡ್ಕೊಂಡು ನಾನು ಸಾಧಾರಣ ನಮಗೆ ಹೇಳಿದರು, ಈ ಪ್ಲಾಸ್ಟಿಕ್ಕಿಂದು ಮನೆಗೆ ಹೋಗಿ ಮಾಹಿತಿ ತಗೊಂಡು 100 ಫಾರ್ಮ್ ಮಾಡಬೇಕಂತ. ಆವಾಗ ನಮ್ಮ CO ಸರ್ ರವಿ ಸರ್ ಇದ್ದರು. ಆಗ ಅವರು ಹೇಳಿದರು, ನೀವು ಇಷ್ಟೆಲ್ಲ ಸಾಧನೆ ಮಾಡಿದವರು ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ. 5 ದಿನದಲ್ಲಿ ನಮಗೆ ಒಂದು ಕಾರ್ಯಕ್ರಮ ಇತ್ತು. ಆವಾಗ ಹೇಳಿದರು, ನಾಡ್ದು 30ರ ಒಳಗೆ ನೀವು ಮಾಡಿ ತರಬೇಕು 100 ಮನೆ ಅಂತ. ನಾನು ಹೇಳಿದೆ ಆವಾಗ, ಖಂಡಿತ ಸಾಧ್ಯ ಇಲ್ಲ ಸರ್ ಅಂತ. ಇಲ್ಲ, ನಿಮ್ಮಿಂದ ಸಾಧ್ಯ ಉಂಟಾ ಅಂತ. ಆಯಿತಾ, ಆ 100 ಮನೆಯನ್ನು 4 ದಿನದಲ್ಲಿ 100 ಮನೆಯನ್ನು 102 ಮನೆಯನ್ನು ನಾನು ಭೇಟಿ ಮಾಡಿ ಅವರಿಂದ, ಹೇಗೆಂದರೆ ಈ ಘೋಷಣಾ ಪತ್ರವನ್ನು ಅವರಿಗೆ ಕೊಟ್ಟೆ. ಅವರು ಅದನ್ನು ನೋಡಿ ಅದರಲ್ಲಿ ಉಂಟಲ್ಲ, ಬೆಂಕಿಗೆ ಹಾಕಬಾರ್ದು, ಸುಡುವುದಿಲ್ಲ, ಅವರು ಅದನ್ನು ಓದಿ ಅವರು ಸೈನ್ ಹಾಕಿ ಕೊಡಬೇಕು, ನಾವು ಈ ರೀತಿ ಮಾಡೋದಿಲ್ಲ ಅಂತ. ಹೇಗೆಂದರೆ ಒಪ್ಪಂದ ಪತ್ರವನ್ನು ಬರೆದು ಕೊಟ್ಟಾಗೆ ಒಂದೊಂದು ಮನೆಯವರು. ಹಾಗೆ ಅದನ್ನು ಬರೆದು ಅವರ ಮೊಬೈಲ್ ನಂಬರು, ಅವರ ಮನೆ ನಂಬರು, ಅವರ ಮೊಬೈಲ್ ನಂಬರು ಅದನ್ನೆಲ್ಲ ತಗೊಂಡು ಆ ಫಾರ್ಮಲ್ಲಿ ಅವರ ಕೈಯಿಂದಲೇ ತಗೊಂಡು ಅದಕ್ಕೆ ಪ್ರೇರಕರು, ಗ್ರಾಮ ಪಂಚಾಯತ್ ಸದಸ್ಯರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿಯರು, ಸಂಘ ಸಂಸ್ಥೆಯವರು ಇವರೆಲ್ಲ ಅದನ್ನು ನೋಡಿ ಸೈನ್ ಹಾಕಬೇಕು. ಹಾಗೆ ಮಾಡಿ ನಾನು ಒಂದು
ಸುರಿಗೆ ಒಂದು 100 ತಂದೆ, ಆ ನಂತರ 98, ಸಾಧಾರಣ ಒಂದು 200 ಮನೆಯನ್ನು ನಾನು ಭೇಟಿ ಮಾಡಿ ಅವರ ಕೈಯಿಂದ ಈ ಒಪ್ಪಂದ ಪತ್ರವನ್ನು ಕೂಡ ಪಡ್ಕೊಂಡು ಬಂದಿದ್ದೇನೆ. ಅದರಲ್ಲಿ ಅದನ್ನು ನಮ್ಮ ಜನಶಿಕ್ಷಣ ಶ್ರೇಷ್ಠ ಇಲ್ಲಿಯೇ ಅದನ್ನು ಒಂದು ಪುಸ್ತಕದ ಹಾಗೆ ಮಾಡಿದ್ದಾರೆ. ಅದರಲ್ಲಿ ನನಗೆ ಜಾಸ್ತಿ ಮಾಡಿದ ಇದರಲ್ಲಿ ನನಗೆ ಬಂಟ್ವಾಳ ಗುರುನಾರಾಯಣ ಹಾಲಲ್ಲಿ ನನಗೆ ವಿಶ್ವ ಸಾಕ್ಷರತಾ ಟೈಮಲ್ಲಿ ನನಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಹೇಗೆಂದರೆ ನಾನು ಒಳ್ಳೆ ರೀತಿಯಲ್ಲಿ ಮಾಡಿದ್ದೇನೆ ಅಂತ. ನಮಗೆ ಕೆಲವು ರೀತಿಯ ಇದನ್ನು ಪಡ್ಕೊಳ್ಳಿಕ್ಕೆ ವಿದ್ಯಾರ್ಹತೆ ಬೇಕು, ಆದರೆ ನಮಗೆ ಜ್ಞಾನಶಕ್ತಿ ಇಚ್ಛಾಶಕ್ತಿ ಇದ್ರೆ ಉಂಟಲ್ಲ, ವಿದ್ಯಾರ್ಹತೆ ಇಲ್ಲದೆ ಯಾವ ಶಕ್ತಿಯನ್ನು ಅದನ್ನು ಎದುರಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಉಂಟಂತ ಹೇಳುವುದಕ್ಕೆ ಉದಾಹರಣೆ ನಾನೇ ಇದ್ದೇನೆ. ಹೇಗೆಂದರೆ ನಮಗೆ ಹೇಳ್ತಾರೆ ಪ್ರಾಯ ಅವರಿಗೆ ಕೆಲವರು ಹೇಳ್ತಾರೆ ಯಶೋಧಕನಿಗೆ ಯಾಕೆ ಈ ಪ್ರಾಯದಲ್ಲಿ ಅಂತ. ಆದರೆ ನಂದು ಒಂದೇ ಒಂದು ಗುರಿ, ನಮ್ಮ ಶರೀರಕ್ಕೆ ಮಾತ್ರ ಪ್ರಾಯ ಆಗೋದು, ನಮ್ಮ ಮನಸ್ಸಿಗೆ ಸಾಯುವ ತನಕ ಪ್ರಾಯ ಆಗಲಿಕ್ಕೆ ಇಲ್ಲ ಅಂತ ಹೇಳುವ ಒಂದು ಕಾರಣದಿಂದ ನಾನು ಎಷ್ಟು ಕಷ್ಟ ಆದರೂ ಸಹ ಕಷ್ಟ ಆಗಲಿಲ್ಲ. ನನಗೆ ಖುಷಿಯಲ್ಲಿ ನಾನು ಮುಂದೆ ಹೆಜ್ಜೆಯನ್ನು ಹಾಕ್ತಾ ಇದ್ದೇನೆ. ಇನ್ನು ಮುಂದಕ್ಕೂ ನಾನು ಹೆಜ್ಜೆಯನ್ನು ಹಾಕ್ತೇನೆ ಅಂತ ಹೇಳ್ತೇನೆ. ಜಯ HC ಇವರದು ಮತ್ತೊಂದು ಯಶೋಗಾಥೆ. ಮಂಗಳೂರಿನ ಜನಶಿಕ್ಷಣ ಟ್ರಸ್ಟಿನ ಒಬ್ಬರು ಪ್ರೇರಕಿ. ಜನರಲ್ಲಿ ಜಲಜಾಗೃತಿ ಮೂಡಿಸುವ ಮಹತ್ತರ ಕಾರ್ಯ ಇವರು ಮಾಡುತ್ತಿದ್ದಾರೆ. ಬಾಳೆಪುಣಿ ಗ್ರಾಮದಲ್ಲಿ ನಮ್ಮ ಮನೆ ಇರೋದು. ನಾನು ಮಾದರಿ ಗ್ರಾಮ ವಿಕಾಸ ಕೇಂದ್ರ ಬಾಳೆಪುಣಿ ಜನಶಿಕ್ಷಣ ಟ್ರಸ್ಟ್ ಅಲ್ಲಿ 2012ರಿಂದ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅಂದರೆ ಪಿನಾಯ್ಲ್ ತರಬೇತಿ, ಸೋಪ್ ಆಯಿಲು ಮತ್ತು ಪಿನಾಯ್ಲು, ಡಿಟರ್ಜೆಂಟ್ ಪೌಡರು, ಒಟ್ಟು 5 ಬಗೆ ಎಲ್ಲ ಮಾಡ್ತಾಯಿದ್ವಿ ನಾವು. ಸಾಬೂನು ದ್ರವಣ ಅದೆಲ್ಲ. ಮತ್ತು ಬಾಳೆಪುಣಿ ಅಣಂಗ ಮತ್ತು ಬಾಳೆಪುಣಿಯಲ್ಲೇ 5 ವರ್ಷ ಟ್ರೈನಿಂಗ್ ಕೊಟ್ಟಿದ್ದೇನೆ. ಅಂದರೆ ನಾವು ಮೊದಲು ಮನೆಯಿಂದ ಹೊರಗೆಲ್ಲೂ ಹೋಗ್ತಾ ಇರಲಿಲ್ಲ. ಅಂದರೆ ಸ್ತ್ರೀಶಕ್ತಿ ಇದಕ್ಕೊಂದು ಬಿಟ್ಟರೆ, ಮತ್ತು ನಮ್ಮ ಸರ್ನವರು ಸೀನ ಸರ್ ಕೃಷ್ಣಮಲ್ಲಿ ಅವರು 1991ರಲ್ಲಿ ಇದು ಎಂತಪ್ಪ ಮೈತ್ರಿ ಟ್ರಸ್ಟ್ ಅಂತ ಒಂದು ಇದು ಬಂತು. ಆಗಿಂದ ಮತ್ತೆ ಸ್ವಲ್ಪ ಮತ್ತೆ ನಾನು ಇದು ಸಾಕ್ಷರತೆಯಲ್ಲೆಲ್ಲ ಬರ್ತಾಯಿದ್ದೆ. ಅದ್ರ ಮೇಲೆ ಬಿಟ್ಟು ಮತ್ತೆ ಈಗ 2012ರಲ್ಲಿ ಇದಕ್ಕೆ ಸೇರಿದೆ. ಅದ್ರ ಮೇಲೆ ಜಲಸಾಕ್ಷರ ಪೇರಕ್ಕೆ ಇದೆ, ಆಮೇಲೆ ಜಲಸಾಕ್ಷರದ್ದು ಈಗ. ಮತ್ತು ಸ್ವಚ್ಛತೆಯಲ್ಲಿ ಒಂದು 164 ಮನೆ ಭೇಟಿ ಮಾಡಿದ್ದೇನೆ. ಮತ್ತು ಜಲಸಾಕ್ಷರ ಅದರಲ್ಲಿ 150, ಅದು ನಾವು ಕರಪತ್ರ ಸಹ ಮಾಡಿದ್ದೇವೆ. ಮತ್ತು ಎಲ್ಲ ಮನೆಗೆಲ್ಲ ಹೋಗಿ ನಾನು ಪಂಚಾಯತಿಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ, ಈಗ ಮೊದಲಿನ PDO ಅವರಾಗಲಿ ಈಗಿನ PDO ಅವರಲ್ಲಿ ಅದಕ್ಕಿಂತ ಮೊದಲಿನ ಎಲ್ಲ ಒಳ್ಳೆಯ ಸಹಕಾರ ಕೊಡ್ತಾರೆ. ನಾವು ಬಾಳೆಪುಣಿ ನವಗ್ರಾಮ ಅಲ್ಲೆಲ್ಲ, ಮತ್ತು ಕೈರಂಗಳದಲ್ಲಿ ಮೋಂಟುಗೋಳಿ ಅಲ್ಲೆಲ್ಲ ನಮ್ಮ ಗ್ರಾಮದಲ್ಲಿ ಫುಲ್ಲು. ಮತ್ತು ಕಣಂದೂರಿಗೊಂದು ಸ್ವಲ್ಪ ಹೋದದ್ದು, ಕಣಂದೂರು ಮತ್ತು ಅಣಂಗದಲ್ಲಿ ಆಶಾ ಕಾರ್ಯಕರ್ತೆ ಒಟ್ಟಿಗೆ ಕೂಡ ಹೋಗ್ತಾಯಿದ್ದೆ. ಅಂದರೆ ನಾವು ನಡೆದೇ ಹೋಗ್ತಾಯಿದ್ದಿದ್ದು. ಇಲ್ಲಿ ಆದರೆ ಆಗ ಕೆಲವು ಮನೇಲಿ ಹೇಳ್ತಾಯಿದ್ರು, ಅದು ನಾವು ಅಂದರೆ ನಮಗೆ ಒಲೆಗೆ ಹಚ್ಚಿದರೆ ಬೆಂಕಿಗೆ ಬೇಗ ಇದಾಗ್ತದೆ, ಎಲ್ಲ ತಗೊಂಡೋಗಿ ಬೆಂಕಿ ಹಾಕಿದರೆ ನಮಗೆ ನೀರು ಕಾಯಿಸಿ ಸ್ನಾನ ಮಾಡಲಿಕ್ಕಾಗ್ತದೆ, ಮತ್ತು ಎಲ್ಲಿ ಬಿಸಾಡೋದು ಹಾಗೆ. ಮತ್ತು ಅಲ್ಲಿ ಒಂದು ಕ್ರಿಶ್ಚಿಯನ್ ಮನೆ ನಾವಾಗ ಹೇಳಿದ್ದು, ನೀವು ಎಲ್ಲ ಕಟ್ಟಿ ಕ್ಲೀನಾಗಿ ಹಾಲಿನದು ಬೇರೆ. ಅಂದರೆ ನನ್ನ ಮನೆಯಲ್ಲಿ ಫಸ್ಟ್ ನಾನು ಮಾಡಿದೆ. ನಮ್ಮ ಮನೆ ನಾನು ಈಗ ಅಂತಲ್ಲ, ನಾನು ಮೊದಲಿಂದನೂ ನನಗೊಂದು ಅಭ್ಯಾಸ. ನಮ್ಮ ಅಮ್ಮ ಎಲ್ಲ ಬಂದರೆ ಅದನ್ನು ಒಲೆಗೆ ಹಾಕ್ತಿದ್ರು. ನಮ್ಮ ಊರು ಚಿಕ್ಕಮಗಳೂರು. ನಾನು ಅಂತಿದ್ದೆ ಅದನ್ನು ಒಲೆಗೆ ಹಾಕಿ. ನನಗೆ ಮೊದಲು ಯಾರೋ ಹೇಳಿದ್ದು ಕೇಳಿಸಿದ್ದೆ. ಅಂದರೆ ಪ್ಲಾಸ್ಟಿಕ್ ಎಲ್ಲ ತೆಂಗಿನ ಗಿಡದ ಅಡಿಗೆ ಬಿದ್ದರೆ ಅದು ಅಲ್ಲಿ ಕರಗುವುದಿಲ್ಲ, ಏನೂ ಇಲ್ಲ. ಆಗ ಎಲ್ಲ ತಗೊಂಡೋಗಿ ಹೆರ್ಕಿ ಅದನ್ನೊಂದು ಚೀಲದಲ್ಲಿ ಹಾಕಿ ಇದ್ರ ಕಡೆ ನಮ್ಮ ಹಿಂದೆ ತೋಟದಲ್ಲಿ ಮರದಡಿಯಲ್ಲಿ ಚೀಲಲ್ಲಿ ತುಂಬಿಸಿಟ್ಟಿದ್ದೆ. ಅದ್ರ ಮೇಲೆ ಆಗ ನಾನು ಊರಿಗೆ ಹೋದರೂ ಹೇಳ್ತಾನೆ, ಬಂದರು ಇವಳು ಅಂತ. ನಾನು ಎಲ್ಲಿ ಹೋದ್ರು ಅಂತಾರೆ, ಬಂದರು, ಶುರು ಆಯ್ತು ಇನ್ನಿವ್ರದ್ದು ಅಂತೇಳಿ. ಎಲ್ಲರೂ ಬಿಸಾಡೋದು ಹಾಗೆ ಹೇಗೆ ಅಂತೇಳಿ. ಆಗ ನಾನು ಹೇಳಿದೆ, ನೀವೆಲ್ಲ ಕಟ್ಟಿ ಒಂದು ಹಾಲಿನ ಕವರನ್ನು ಕಟ್ ಮಾಡಿಬಿಡಿ, ಹೀಗೆ ನೀಟಾಗಿ ಇದು ಮಾಡಿ, ಮತ್ತು ಅದನ್ನು ಪೈಪಿಗೆ ಸ್ವಲ್ಪ ನೀರು ಹಾಕಿ ಹೀಗೆ ಇದು ಮಾಡಿ. ಮತ್ತು ಮೀನಿಂದೆಲ್ಲ ನೀವು ಬಟ್ಟೆ ಒಗಿತೀರಲ್ಲ, ಅದನ್ನೆಲ್ಲ ತೊಳೆಯೋದು ಯಾರು? ನಮಗೆ ನಿಮಗಾದರೆ ಏನು ಕೆಲಸ ಇಲ್ಲ, ಪಂಚಾಯತಿಯಲ್ಲಿ ಹಣ ಕೊಡ್ತಾರೆ ಅಂತ ಹೇಳಿದರೆ. ಆಗ ನಾನು ಹೇಳಿದೆ, ನೀವು ಲಾಸ್ಟಿಗೆ ಮಸಿ ಬಟ್ಟೆ ಎಲ್ಲ ತೊಳೆಯೋದಿಲ್ಲ, ಅದೆಲ್ಲ ಒರೆಸಿದ್ದೆಲ್ಲ, ಹಾಗೆ ಲಾಸ್ಟ್ ನೀರಲ್ಲಿ ಸ್ವಲ್ಪ ಎದ್ದು ಹೀಗೆ ಹೀಗೆ ಮಾಡಿ ಹಾಗೆ ಇಟ್ಟುಬಿಡಿ. ಒಂದು ಕೋಲಿಗೆ ಹೀಗೆ ಇಟ್ಟರೂ ಸಾಕು. ಮತ್ತು ಅದನ್ನೆಲ್ಲ ಮೀನಿಂದ ಬೇರೆ ಹಾಲಿಂದ ಬೇರೆ, ಮತ್ತೆಲ್ಲ ಇನ್ನು ಬೇಕಾದರೆ ಅಂಗಡಿಗೂ ಕಟ್ಟಿ ಕೊಡ್ಬೋದು. ಅದರಲ್ಲಿ ಕೈರಂಗಳದಲ್ಲಿ ನಾನು ಹೋದಾಗ ಒಂದು ಮನೆಯಲ್ಲಿ ಮಾತ್ರ ನೀಟಾಗಿ ಕಟ್ಟಿಯಲ್ಲೇ, ಮತ್ತು ಕೆಲವು ಮನೆಗಳಲ್ಲಿ ತೆಂಗಿನ ಗಿಡದಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಇತ್ತು. ಆಗ ಹೇಳಿದಾಗ ತಾಂಡೋಗ್ಲಿಕ್ಕೆ ಒಮ್ಮೆ ಹೋಗಿ ಆಗೋಗಿ ಹೇಳಿದರು, ತಾಂಡೋಗ್ಲಿಕ್ಕೆ ಯಾರು ಬರಲಿಲ್ಲ
ಅಂತ. ಆಗ ನಾನಿಲ್ಲಿ ಇದಿಲ್ಲ, ರಿಕ್ಷಾದಲ್ಲಿ ಜನ ಬರ್ತೀವಿ, ನೀವು ಹೇಳಿದರೆ ಸಾಕು ನಾವು ಬಂದು ತಾಣು. ಮತ್ತು ಪಿ ಡಿಗಳನ್ನ ನಾನು ಮೊದಲೆಲ್ಲ ವಾರ್ಡ್ ಸಭೆಗೆ ಎಲ್ಲ ಹೋಗ್ತಿದ್ದನು, ಎಂತ ಇದಾದರೂ ವಾರ್ಡ್ ಸಭೆಗೆಲ್ಲ ಕರ್ಕೊ ಹೋಗ್ತಿದ್ರು. ಆಮೇಲೆ ಅಲ್ಲೆಲ್ಲ ಹೇಳ್ತಿದ್ದು. ಮತ್ತು ಕಣಂದೂರಲ್ಲೂ ಹಾಗೆ ರಿಕ್ಷಾದಲ್ಲೇ ತಂದು ಕೆಲವು ಮನೆಗಳಲ್ಲಿ ಈಗಲೂ ಸಹ ಅದನ್ನು ಒಲೆಗೆ ಹಾಕಿದರೆ ಬೆಂಕಿ ಕತ್ತಲಿಕ್ಕೆ ಆಗ್ತದೆ, ನಮಗೀಗ ಸಿಮೆಣ್ಣೆ ಬರುವುದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಕೆಲವು ಮನೆಗಳಲ್ಲಿ ಕಟ್ಟಿ ಎಲ್ಲ ಇಡ್ತಾಯಿದ್ರು. ಎಲ್ಲ ಮನೆಗಳು ಸ್ವಚ್ಛ ಮನೆ ಇದು ಅಂತೆಲ್ಲ ಇದು ಮಾಡಿದ್ದಾರೆ. ಪ್ಲಾಸ್ಟಿಕ್ ನಿಷೇಧ, ಹಸಿರು ಇಂಧನದ ಬಳಕೆ, ಶೌಚಾಲಯ ನಿರ್ಮಾಣ, ಈ ಎಲ್ಲ ಕೆಲಸಗಳಲ್ಲಿ ತಾವೇ ಇತರರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಮಳೆಗಾಲದಲ್ಲಿ ಮಳೆ ನೀರನ್ನೇ ಸಂಗ್ರಹಿಸಿಟ್ಟು ಆ ನೀರನ್ನೇ ಮನೆ ಬಳಕೆಗೆ ಉಪಯೋಗಿಸುತ್ತಿದ್ದಾರೆ. ಈ ಮೂಲಕ ಜಲ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಇತರರಿಗೂ ಈ ಬಗ್ಗೆ ತಿಳಿ ಹೇಳುತ್ತಾರೆ. ಜಯ HC. ಜಲ ಪ್ರೇರಕರಾಗಿ ಈಗ ಕೆಲವರಿಗೆ ನೀರು ಜಾಸ್ತಿ ಖರ್ಚು ಮಾಡಿದರೆ ಆಗ ಕೂಡ ಹೋಗಿ ಹೇಳ್ತೇನೆ, ಈ ಥರ ಬಕೆಟಲ್ಲಿ ಇಟ್ಟು ತೊಳಿಬೇಡಿ, ಬಕೆಟಿಗೆ ಹುಯ್ದು ಬಕೆಟಿಂದ ತೊಳಿರಿ ಅಂತೇಳಿ. ಆಮೇಲೆ ಪೈಪ್ ನೀರು ಡೈರೆಕ್ಟಾಗಿ ಇದು ಮಾಡೋದು, ಅದಕ್ಕೆಲ್ಲ ನಾನು ಮತ್ತು ಈ ಸ್ಟೂಡೆಂಟ್ನವರು MSW ಸ್ಟೂಡೆಂಟ್ ಬಂದಿದ್ದರು, ಅವರನ್ನು ಸಹ ಕರ್ಕೋಗಿ ಕೆಲವು ಮನೆಗಳಿಗೆ ಜೈನಾಬಿ ನಾಸೀರ್ ಅಂತ ಮನೆ ಉಂಟಲ್ಲ ಅವರ ಮನೆ ಮತ್ತು ಅವರ ಅಣ್ಣನ ಕೆಲವು ಮನೆಗಳಿಗೆಲ್ಲ ಹೋಗಿ ಆಗಲೇ ಹೇಳಿದ್ದೆ ನಾನು. ಮೊದಲು ನಮ್ಮ ಮನೆಯಲ್ಲಿ ಕೂಡ ಮಳೆ ನೀರನ್ನು ಫುಲ್ಲು ನಾನೀಗ ಎಲ್ಲ ದರ್ಗೆಲ್ಲ ತೆಗೆದು ತೆಂಗಿನ ಡೈರೆಕ್ಟ್ ಹೋಗಲಿಕ್ಕೆ ಬಿಡ್ತಾಯಿದ್ದೆ. ಈಗ 3ನೇ ವರ್ಷದಲ್ಲಿ ನಮಗೆ ಲಾಸ್ಟಿಗೆ ಬಾವಿಲಿ ನೀರೇ ಇರಲಿಲ್ಲ. ಅದಕ್ಕಿಂತ ಮತ್ತೆ ನಾನೆಂತ ಮಾಡಿದೆ, ಕವರ್ ನಾವು ಇದು ಕಟ್ತೀವಲ್ಲ, ಒಂದು ಕವರ್ ಕಟ್ಟಿ ನೀರು ಬಿಡ್ತೀವಲ್ಲ ಸೀಟಿಗೆ, ಆಗ ಈಗ ಸೀಟ್ ಹಾಕಿದ್ದು. ಮೊದಲು ಇದಿರುವಾಗ ಪೈಪಿಗೆ ಒಂದು ಕವರ್ ಕಟ್ಟಿ ತೆಂಗಿನ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಅಲ್ಲಲ್ಲಿ ಬಿಡ್ತಾಯಿದ್ದೆ. ಮತ್ತು ನಾನು ಯಾವಾಗಲೂ ಮಳೆಗಾಲದಲ್ಲಿ ನಾವು ಪೈಪ್ ನೀರು ಆಗಲಿ ಬಾವಿದು ಕಡಿಮೆ ನೀರು ಉಪಯೋಗಿಸೋದು. ಅಂದರೆ ಅಲ್ಲಿ ಒಂದು ಡ್ರಮ್ಮು ಕೊಡಪ್ಪನ ಅದೆಲ್ಲ ಇಟ್ಟು ಅದೇ ನೀರು ನೆಲ ಒರೆಸ್ಲಿಕ್ಕೆ ಎಲ್ಲದಕ್ಕೂ ಸಹ ಇದು ಮಳೆ ನೀರೇ. ಈಗ ಸಹ ನಮ್ಮ ಮನೇಲಿ ಇದೆಲ್ಲ ಉಂಟು, ಆದರೂ ನಾವು ಮಳೆ ನೀರೇ ಇದು ಮಾಡೋದು. ಒಂದು ಕಡೆ ಈಗಲೂ ಇಟ್ಟಿದ್ದೀನಿ, ಅದನ್ನೇ ಎಲ್ಲರಿಗೂ ಹಾಗೆ ಹೇಳ್ತೀವಿ. ಆಗ ನಾನು ಹೋದರೆ ಇವರು ಇನ್ನು ನೀರಿನ ಶುರು ಮಾಡಿ ಹಾಗೆ ನೀರಿಂದೆಲ್ಲ ಹೇಳ್ತಾಯಿದ್ದೆ ಎಲ್ಲರಿಗೂ. ನನಗೆ ಕಳೆದ ವರ್ಷ ಅದಕ್ಕಿಂತ ಮೊದಲು ವರ್ಷ 2ನೇ ವರ್ಷದಲ್ಲಿ ನಮಗೆ ಬೇಸಿಗೆಯಲ್ಲಿ ಮಳೆ ನೀರೇನು ಕಡಿಮೆ ಆಗಲಿಲ್ಲ ಬಾವಿಲಿ. ಮತ್ತು ನಾನು ಬಿದ್ದ ನೆಕ್ಸ್ಟ್ ವರ್ಷ ಅಂದರೆ ನನಗೆ ನೀರು ಕಟ್ಟಲಿಕ್ಕೆ ಆಗಲಿಲ್ಲಲ್ಲ, ಅಂದರೆ ಮನೇಲಿ ಯಾರು ಇದು ಮಾಡಲಿಲ್ಲ. ಆಗ ನನಗೆ ನೀರಿಗೆ ತುಂಬ ಕಷ್ಟ ಆಯಿತು. ಒಂದು ದಿನ ಬೆಳಿಗ್ಗೆಯಿಂದ ಕಾಯ್ದು ಒಂದು 6-7 ದಿನ ನೀರು ಸಿಕ್ಕಲಿಲ್ಲ. ನಾವೆಲ್ಲಿಗೆ ಹೋಗಿದ್ದು ಬಂದಾಗ. ಮತ್ತು ರಾತ್ರಿ 8ವರೆಗೆ ಟ್ಯಾಂಕರಲ್ಲಿ ನೀರು ತರಿಸಿ ಅದರ ಮೇಲೆ ಅಡುಗೆ ಮಾಡಿದ್ದು. ಇದರಿಂದಾಗಿ ನನಗೆ ಈ ಸತಿ ಎಂತಾಯಿತು, ನಾವು ರಿಂಗ್ ಹಾಕ್ಸಿ ಮತ್ತೆಲ್ಲ ಈ ಸತಿ ಇನ್ನೇನು ಬಾವಿಗೆ ಮಳೆ ನೀರು ಕೊಯ್ಲಿ ಮಾಡಿದ್ವಿ. ಈಗ ಈ ಸತಿ ತುಂಬ ಕಷ್ಟ ಇತ್ತು ಸ್ವಲ್ಪ, ಆದರೂ ಸಹ ಮಾಡುವ ಅಂಥೇಳಿ ಮಾಡಿಸಿದ್ದೀವಿ. ಎಲ್ಲೂ ಸಹ ನೀರು ವೇಸ್ಟ್ ಮಾಡೋದಿಲ್ಲ ನಾವು. ಸೋಲಾರ್ ಮಾಡಿದ್ದೇವೆ. ಸೋಲಾರ್ ಫಸ್ಟ್ ನಾನು ಧರ್ಮಸ್ಥಳ ಗುಂಪಿಗೆ ಸೇರಿದ್ದೆ, ಅದರಿಂದ ಆಗ ಮಾತ್ರ 11,000 ಆಗಿದೆ. ಈ ಸತಿ ನನಗೆ ಕಡಿಮೆಲಾಗಿದೆ. ಇದು ಸೋಲಾರಿಂದು ಜೆರಾಕ್ಸ್ ಮಿಷನ್ ಮಾಡಿಸಿದೆ. ಅದ್ರ ಮೇಲೆ ಮತ್ತೆ ಈಗ ಇನ್ನು ಸರ್ನವ್ರು ಹೇಳ್ತಾ ಇದ್ದಾರೆ ಟೈಲರಿಂಗಿಂದೊಂದು ಮಾಡಿ ಅಂತ. ಅದೊಂದು ಸ್ವಲ್ಪ ನೋಡಬೇಕು ಸರ್ ಅಂತ ಹೇಳಿದ್ದೀನಿ. ಮತ್ತು ಮಳೆ ನೀರು ಕೊಯ್ಲಿದ್ದು ಅದಾಗಿದೆ, ಈಗ ಸದ್ಯದಲ್ಲೇ ಆಯಿತು. ಮತ್ತು ಪ್ಲಾಸ್ಟಿಕ್ ಎಲ್ಲ ನಾನು ಮೊದಲು ಸಹ ಕಟ್ಟಿ ಎಲ್ಲ ಇದರಲ್ಲಿ ಇದು ಮಾಡಿ ಇಡ್ತಾಯಿದ್ದೆ. ಮತ್ತು ಅಂಗಡಿಗೆಲ್ಲ ಕೊಡ್ತೀನಿ ನಾನು ಪ್ಲಾಸ್ಟಿಕ್. ಅಂದರೆ ಮನೆಗೆ ನಮ್ಮ ಗುರುವಾರ ಮನೆಗೆಲ್ಲ ಬರ್ತಾರಲ್ಲ ಕೆಲವು ಅಂಗಡಿದ, ಅವ್ರ ಹತ್ರ ನಮ್ಮ ಸಂಬಂಧಿಕರೊಬ್ಬರು ಅವರಿಗೆ ಕೈಲಿ ಕಳಿಸ್ತೇನೆ. ಮತ್ತು ಅಲ್ಲೇ ಇದ್ರ ಹತ್ರ ಒಂದು ಅಂಗಡಿ ಉಂಟು, ಅಲ್ಲಿ ಸಹ ಹೀಗೆ ತಗೊಂಡೋಗ್ತಾರೆ ಅಂಗಡಿ. ಕೆಲವು ಮನೆಗಳೆಲ್ಲ ಈಗ ಕಟ್ಟಿಡ್ತಾರೆ, ಕೆಲವರು ಮಾತ್ರ ಹಾಗೆ. ನಾನು ಈಗಲೂ ಸಹ ನನಗೆ ಬಗ್ಲಿಕ್ಕೆ ಆಗದಿದ್ದರೆ ಕೆಲವೊಂದು ರೋಡಲ್ಲಿ ಇರೋದೆಲ್ಲ ಕಾಲಲ್ಲಿ ಹಾಗೆಲ್ಲ ತೆಗೆದು ಅದನ್ನು ಬೇರೆ ಬೇರೆ ಅಲ್ಲೆಲ್ಲ ಇಟ್ಟಿದ್ದು ಘಟಕಕ್ಕೆ ಕೊಡ್ತೇವಲ್ಲ ಹಾಗಾಗಿ. ಮತ್ತು ಅಣಂಗದೆಲ್ಲ ನಾವು ಟ್ರೈನಿಂಗಾಗಿ ಪಿನೈಲ್ ತರಬೇತಿ ಕೊಟ್ಟಲ್ಲ, ಅದ್ರ ಮೇಲೆ ಅವರೆಲ್ಲ ಶುರು ಮಾಡಿದ್ದಾರೆ. ಮತ್ತು ಹೋಗಲಿಲ್ಲ ಅಂದರೆ ಕಣಂದು ಅವರಿಗೆ ನನಗೆ ಯಾವುದೇ ವಿಷಯ ಆದರೂ ನನಗೆ ಗೊತ್ತಾದ ನನಗೆ ಪಂಚಾಯತಿಂದ ಹೇಳ್ತಾರೆ. ಹೇಳಿದ ತಕ್ಷಣ ನಾನು ಅವರಿಗೆಲ್ಲ ಯಾವ ನಮ್ಮ ಉದ್ಯೋಗ ಖಾತ್ರಿ ಚೀಟಿ ಇರ್ಬೋದು ಯಾವುದ್ರದ್ದು ಅವರಿಗೆ ಒಬ್ಬರಿಗೆ ಹೇಳ್ತೇನೆ. ಆಗ ಅವರು ಗುಂಪಲ್ಲಿ ಹೇಳ್ತಾರೆ, ಆಗ ಎಲ್ಲರಿಗೂ ಹೇಳ್ತಾರೆ. ಉದ್ಯೋಗ ಖಾತ್ರಿ ಚೀಟಿಯಲ್ಲಿ ನಾವು ಅಂಗನವಾಡಿಗೆ ಮತ್ತು ಶಾಲೆಯಲ್ಲಿ ಕೆಲಸ ಮಾಡಿದ್ದೇವೆ. ಮತ್ತು ಇಲ್ಲಿ ನವಗ್ರಾಮ ಗುಡ್ಡೆ ಉಂಟಲ್ಲ ಅಲ್ಲಿ ಸಹ ಕೆಲಸ ಮಾಡಿದ್ದೇನೆ. ಮತ್ತು ಕಣಂದೂರಲ್ಲಿ ಅಂಗನವಾಡಿ ಗಿಡಗಳೆಲ್ಲ ನಡುವುದೆಲ್ಲ ಮಾಡಿದ್ದೇನೆ. ಈಗ ಮಾತ್ರ ಬಿದ್ದ ಮೇಲೆ ಸ್ವಲ್ಪ ಆಗ್ತಾಯಿಲ್ಲ. ಹಾಗಾಗಿ ಬಟ್ಟೆ ಚೀಲ ಹೊಲಿತಾ ಇದ್ದೆ ನಾನು. ಬಟ್ಟೆ ಚೀಲದಲ್ಲೇ ಎಲ್ಲ ಇದು ಮಾಡೋದು. ಮತ್ತು ಮಾಸ್ಕು ಕೆಲವು ಹೊಲಿದು ಹೀಗೆಲ್ಲ ಹಣಕ್ಕೆ ಅಂತ ಕೊಡಲಿಲ್ಲ, ಕೆಲವು ಕೊಟ್ಟಾಗ ಬೇಡ ಅಂತೆ. ಮತ್ತು ಸರ್ನವರು ನಮಗೆ ಹೇಳಿದರು, ನೀವು ಹಾಗೆ ಫ್ರೀ ಕೊಡಬೇಡಿ, ನಿಮಗೆ ಒಂದು 10 ರೂಪಾಯಿ 15 ರೂಪಾಯಿ ಹಾಗಾದರೆ ಇದು ಮಾಡಿ ಅಂತೇಳಿ ಅವ್ರಿಗೆ ಮಾತ್ರ ಒಂದು ಸ್ವಲ್ಪ ಇದು ಮಾಡಿ. ಮತ್ತು ಕೆಲವರಿಗೆ ಹಾಗೆ ಕೊಟ್ಟೆ, ನಮ್ಮ ಇವರಿಗೆಲ್ಲ ಕೆಲಸ ಮಾಡುವಂಥವರಿಗೆಲ್ಲ. ಮತ್ತು ಕೆಲವೊಂದು ಆಶಾ ಕಾರ್ಯಕರ್ತರೆಲ್ಲ ಬೇಡ ಚಕ್ಕೆ ನೀವು ಹಾಗೆ ಕೊಡೋದು ಬೇಡ, ಸ್ವಲ್ಪ ಅದು ತಗೊಳ್ಳಿ ಅಂತ 10 ರೂಪಾಯಿ 20 ರೂಪಾಯಿ ಕೊಟ್ಟರು. ಮತ್ತು ಈಗಲೂ ಸಹ ಕೆಲವರಿಗೆ ಹಾಗೆ ಹೊಲಿದು ಕೊಡೋದು. ಹಾಗೆ ಹೊಲಿಲಿಕ್ಕೆ ನನಗೆ ಆಗೋದಿಲ್ಲ, ನಿಂತಾಗಲಿ ಕೂತಾಗಲಿ ಹಾಗೆ.
ಇದು ಇಂದಿನ ರೇಡಿಯೋ ಸರಣಿ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಕೇಳಿ